ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವೀಡಿಯೋ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂತ ನಿಮಗೆಲ್ರಿಗೂ ಟೈಟಲ್ ತಮ್ಮನೇಲಿ ನೋಡಿ ಅರ್ಥ ಆಗಿರುತ್ತೆ. ಸೊ ಇವತ್ತಿನ ವೀಡಿಯೋದಲ್ಲಿ ಪಾರಿವಾಳಕ್ಕೆ ಛತ್ರಿನ ಹೇಗೆ ಮಾಡೋದು ವೇಸ್ಟ್ ಮಟೀರಿಯಲ್ಸ್ನಿಂದ ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವೀಡಿಯೋ ಕಡೆ ಹೋಗೋಣ. ಸೊ ಫ್ರೆಂಡ್ಸ್, ಇದಿಷ್ಟು ಮಟೀರಿಯಲ್ಸ್ ಇದೆ ನಮ್ಮ ಹತ್ರ. ಇದಿಷ್ಟೇ ಸಾಕಾಗುತ್ತಾ ಇಲ್ಲ ಗೊತ್ತಿಲ್ಲ. ಸೊ ನೋಡೋಣ ಫ್ರೆಂಡ್ಸ್. ಸೊ ಪಾರಿವಾಳ ಎಲ್ಲ ಗೂಡಲ್ಲೇ ಇದೆ, ನೀವು ನೋಡ್ಬೋದು. ನಾನು ನಾಳಿನ ವೀಡಿಯೋದಲ್ಲಿ ಕೇಜ್ ಅಪ್ಡೇಟ್ ಕೊಡ್ತೀನಿ, ಓಕೆನಾ. ಸೊ ಇವತ್ತು ಕೇಜ್ ಅಪ್ಡೇಟ್ ಕೊಡಲ್ಲ, ಬರೀ ಛತ್ರಿ ಬಗ್ಗೆ ಮಾಡೋಣ. ಸೊ ಮೊದಲನೇದಾಗಿ ಫ್ರೆಂಡ್ಸ್, ಎಲ್ಲದನ್ನು ಕರೆಕ್ಟಾಗಿ ಅಳತೆಗೆ ಕಟ್ ಮಾಡ್ಕೊಂಡು ಬಿಡ್ತೀನಿ, ಓಕೆನಾ. ಸೊ ಆಮೇಲೆ ಮೊಳೆನಿಟ್ಟು ಹೊಡೆದ್ರೆ ಫಿಕ್ಸ್ ಮಾಡೋಣ. ಸೊ ಮೊದಲನೇದಾಗಿ ಎಲ್ಲದನ್ನು ಅಳತೆ ತಗೊಂಡಿದ್ದೀನಿ, ಅದನ್ನು ಅದೇ ಸೈಜಿಗೆ ಕಟ್ ಮಾಡ್ತಿದ್ದೀನಿ, ಓಕೆನಾ. ಸೊ ಇದು ಅಷ್ಟು ಶಾರ್ಪ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಇವಾಗ ಹೇಗೆ ಕಟ್ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಈ ಥರದ್ದು ಎರಡು ಬೇಕು, ಯಾಕಂದರೆ ಆ ಕಡೆಗೊಂದು ಈ ಕಡೆಗೊಂದು. ಇದನ್ನು ಕೂಡ ಇದೇ ಕರೆಕ್ಟ್ ಅಳತೆಗೆ ಕಟ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ, ಓಕೆನಾ. ಸೊ ಬನ್ನಿ. ಸೊ ಇವಾಗ ಕಟ್ ಮಾಡಿರೋದನ್ನು ಈ ಅಳತೆಗೆ ಇಟ್ಟು ಈ ರೀತಿ ಮೊಳೆನ ಹೊಡೆದ್ಬಿಡ್ತೀನಿ ಫ್ರೆಂಡ್ಸ್. ಜಾಸ್ತಿ ದೊಡ್ಡ ಮೊಳೆ ಹೊಡೆದ್ರೆ ಮಧ್ಯಕ್ಕೆ ಸಿಗದೋಗುತ್ತೆ. ಸೊ ಕುಕ್ ಮೊಳೆ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನು ಹೊಡಿತಿದ್ದೀನಿ. ಸೊ ಇದೇ ರೀತಿ ಎಲ್ಲ ಕಡೆ 4 ಸೈಡು ಹೊಡಿಬೇಕು ಫ್ರೆಂಡ್ಸ್. ಸೊ ಬನ್ನಿ ನೋಡೋಣ. ಸೊ ಈ ರೀತಿಯಾಗಿ 4 ಸೈಡು ಹೊಡೆದಾದ್ಮೇಲೆ ಫ್ರೆಂಡ್ಸ್, ಆಮೇಲೆ ಅಡ್ಡಡ್ಡ ಫುಲ್ ಫಿಲ್ ಮಾಡಿಬಿಡಿ. ಯಾವ ಗ್ಯಾಪಿಗೆ ಬೇಕು ಅಂತ ನೋಡಿಕೊಂಡು ಅದನ್ನು ಫಿಲ್ ಮಾಡಿಬಿಡಿ. ನಾನು ಕರೆಕ್ಟು 4 ಇಂಚಸ್ ಬಿಡ್ತಿದ್ದೀನಿ ಫ್ರೆಂಡ್ಸ್, ಒಂದೊಂದು ಕಡ್ಡಿಯಿಂದ ಇನ್ನೊಂದು ಕಡ್ಡಿಗೆ. ಸೊ ನೀವು ನೋಡ್ಬೋದು, ಈ ರೀತಿ ಬಿಟ್ಟು ಫುಲ್ ಕವರ್ ಮಾಡ್ತೀನಿ, ಓಕೆನಾ. ಸೊ ನೀವು ಮೊಳೆನ ಹೊಡಿತಾ ಫ್ರೆಂಡ್ಸ್, ಅದನ್ನು ನೀರಲ್ಲಿ ನೆನೆಸ್ಕೊಳ್ಳಿ. ಯಾಕಂದರೆ ಫ್ರೆಂಡ್ಸ್, ನೀರಲ್ಲಿ ನೆನೆಸ್ಕೊಳ್ಳೋದ್ರಿಂದ ಮೊಳೆ ಹೊಡೆದಾಗ ಬಿರಿ ಬಿಡಲ್ಲ, ಓಕೆನಾ. ಸೊ ಈಸಿಯಾಗಿ ಮೊಳೆ ಹೋಗುತ್ತೆ. ಸೊ ಅದರಿಂದ ನೀರಲ್ಲಿ ನೆನೆಸ್ಕೊಂಡು ಮಾಡಿ. ಸೊ ಇವಾಗ ಉದ್ದ ಹಾಕಿ ಆಗಿದೆ. ಆ್ಯಂಡ್ ನೆಕ್ಸ್ಟು ಅಡ್ಡ ಹೊಡಿಬೇಕು ಫ್ರೆಂಡ್ಸ್. ಈ ರೀತಿ ಇದನ್ನು ಇಟ್ಟು ಹೊಡಿಬೇಕು. ಸೊ ಕತ್ಲೆ ಆಗ್ತಾ ಬಂತು ಫ್ರೆಂಡ್ಸ್. ಸೊ ಬನ್ನಿ ನೋಡೋಣ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಫುಲ್ ಅಡ್ಡ ಮತ್ತು ಉದ್ದ ಹಾಕಿ ಫುಲ್ ಛತ್ರಿ ರೆಡಿಯಾಗಿದೆ. ಇದಕ್ಕೆ ಅಡಿಗೆ ಕೂಡ ಪಟ್ಟಿ ಕೊಟ್ಟು ರೆಡಿ ಮಾಡಿದ್ದೀನಿ. ಆ್ಯಂಡ್ ಇದನ್ನು ನೆಕ್ಸ್ಟ್ ನಿಲ್ಲಿಸ್ಬೇಕು, ಓಕೆನಾ. ನಿಲ್ಲಿಸೋದು ಇವಾಗ ನೈಟ್ ಟೈಮ್ ಆಗಿರೋದ್ರಿಂದ ಆಗಲ್ಲ, ನಾನು ನಿಮಗೆ ಬೆಳಿಗ್ಗೆ ಮತ್ತೆ ಸಿಗ್ತೀನಿ, ಓಕೆನಾ ಫ್ರೆಂಡ್ಸ್. ಸೊ ಇದಿಷ್ಟು ಛತ್ರಿ ಮಾಡೋದು ಹೇಗಂತ ಡೀಟೇಲಾಗಿ ಹೇಳಿದ್ದೀನಿ. ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ, ಬನ್ನಿ. ಸೊ ಫ್ರೆಂಡ್ಸ್, ಇವತ್ತು ಮತ್ತೆ ಲಾಫ್ಟ್ ಕಡೆ ಬಂದು ಫುಲ್ಲು ಕಂಬನ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನೂ ಅದಕ್ಕೆ ಗುಂಡಿ ತೋಡಬೇಕು ಮತ್ತು ಅದು ಈ ಕಂಬಕ್ಕೆ ಛತ್ರಿನ ಫಿಕ್ಸ್ ಮಾಡಬೇಕು, ಓಕೆನಾ. ಸೊ ಇದಿಷ್ಟು ಆದಮೇಲೆ ಛತ್ರಿನ ನಿಲ್ಲಿಸಿದ್ರೆ ಫುಲ್ ಕೆಲಸ ಮುಗಿಯುತ್ತೆ ಇವತ್ತಿಂದು. ಸೊ ಬನ್ನಿ ನೋಡೋಣ. ಸೊ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿದೆ. ಇವಾಗ ಗುಂಡಿ ಕೂಡ ತೋಡಾಗಿದೆ ಆ್ಯಂಡ್ ಎಲ್ಲ ರೆಡಿಯಾಗಿದೆ. ಬಟ್ ಕಂಬನ ನಿಲ್ಲಿಸ್ಬೇಕು, ಓಕೆನಾ. ಸೊ ನಿಲ್ಲಿಸಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಛತ್ರಿ ಯಾವ ಲುಕ್ ಇದೆ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಛತ್ರಿ ಇಲ್ಲಿಗೆ ಬರುತ್ತೆ, ಓಕೆನಾ ಫ್ರೆಂಡ್ಸ್. ಸೊ ಇಲ್ಲಿ ಪಾರಿವಾಳದ ಗೂಡು ಇರೋದು ಆ್ಯಂಡ್ ಛತ್ರಿ ಇಲ್ಲಿಗೆ ಬರುತ್ತೆ. ಸೊ ನೀವು ನೋಡ್ಬೋದು, ಛತ್ರಿ ಕೂಡ ಚೆನ್ನಾಗಿ ಲುಕ್ ಇದೆ. ಸೊ ಇದನ್ನು ನಿಲ್ಲಿಸ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ, ಓಕೆನಾ. ಸೊ ಇವಾಗ ಫುಲ್ ಛತ್ರಿ ನಿಲ್ಲಿಸಾಗಿದೆ ಫ್ರೆಂಡ್ಸ್. ಸೊ ನೋಡಿ ಹೇಗೆ ಲುಕ್ ಕಾಣಿಸ್ತಿದೆ. ಸೊ ಇದೇ ರೀತಿ ನಿಮಗೂ ಏನಾದರೂ ಛತ್ರಿ ಮಾಡಬೇಕು ಅಂತ ಇದ್ದರೆ ಲೋ ಕಾಸ್ಟ್ನಲ್ಲಿ ಈ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್. ಇನ್ನೂ ಹೈಟಿಗೆ ಬೇಕಿತ್ತು, ಬಟ್ ನಾನು ಸ್ವಲ್ಪ ಕೆಳಗೆ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಯಾವಾಗಲಾದ್ರೂ ಬೇಕಾದರೆ ಸ್ವಲ್ಪ ಹೈಟಿಗೆ ಮಾಡ್ಕೊಳ್ಳೋಣ. ಸೊ ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್, ಡೀಟೇಲಾಗಿ ಛತ್ರಿನ ಹೇಗೆ ಮಾಡೋದು ಅಂತ, ಓಕೆನಾ. ಸೊ ನೆಕ್ಸ್ಟ್ ವೀಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬೇಕಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೆಫಿನೆಟಾಗಿ ಅದ್ರ ಬಗ್ಗೆ ವೀಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ಸೊ ಈ ವಿಡಿಯೋ ಬಗ್ಗೆ ಏನನ್ನಿಸ್ತಂತ ಲೈಕ್ ಮತ್ತು ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ, ಓಕೆನಾ. ಇದರಿಂದ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಒಂಥರ ಇನ್ಸ್ಪಿರೇಷನ್ ಸಿಕ್ಕಿದಂಗೆ ಆಗುತ್ತೆ. ಆ್ಯಂಡ್ ನೀವು ಒಂದು ಲೈಕ್ ಮಾಡೋದ್ರಿಂದ ಏನೂ ಕಳ್ಕೊಳ್ಳೋದೇ ಇಲ್ಲ, ಓಕೆನಾ ಫ್ರೆಂಡ್ಸ್. ಸೊ ಅದರಿಂದ ವೀಡಿಯೋಗೆ ಬಂದವರೆಲ್ಲ ನೋಡಿದವರೆಲ್ಲ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್. ಆ್ಯಂಡ್ ನಾಳೆ ನಾನು ನಿಮಗೆ ಕೇಜ್ ಅಪ್ಡೇಟ್ ಕೊಡ್ತೀನಿ, ಓಕೆನಾ. ಕೇಜ್ ಅಪ್ಡೇಟ್ ಏನಂತ ಕೇಜ್ ಅಪ್ಡೇಟ್ ಇಲ್ಲ, ಬಟ್ ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.